ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನೋಡ್ತಾ ಇರೋ ಡ್ರಾಮಾ ದ ವೇ ಆಫ್ ದ ವರ್ಲ್ಡ್ ಬರೆದವರು ವಿಲಿಯಂ ಕಾಂಗ್ರೇವ್. ಈ ಡ್ರಾಮಾವನ್ನು ಬರೆದ ಕಾಲಘಟ್ಟ 1699ರಿಂದ 1700. ಇದನ್ನು ಬರೆದು ಪ್ರಕಟಗೊಳಿಸಿದ್ದು ಲಂಡನ್ ಸಿಟಿಯಲ್ಲಿ. ಇದು ಪ್ರಕಟಗೊಂಡ ವರ್ಷ 1700. ಇದರ ಸೆಟ್ಟಿಂಗ್ ಇರುವಂಥದ್ದು ಲಂಡನ್ನಲ್ಲಿ. ಇದೊಂದು ಕಾಮಿಡಿ ಪ್ಲೇ ಆಗಿದೆ. ಆಗ ನಡೀತಾ ಇದ್ದ ಸಾಹಿತ್ಯದ ಕಾಲಘಟ್ಟ ರಿಸ್ಟೋರೇಷನ್ ಏಜ್. ಇದು ಬಹಳ ಕನ್ಫ್ಯೂಸಿಂಗ್ ನಾಟಕವಾಗಿದೆ, ಯಾಕಂದರೆ ಇದರಲ್ಲಿ ತುಂಬ ಸೀನ್ಗಳು ಬಂದು ಹೋಗ್ತದೆ. ನಾವು ಆದಷ್ಟು ಸರಳ ವಿಧಾನದಲ್ಲಿ ನೋಡೋಣ. ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ನೋಡೋಣ ದ ವೇ ಆಫ್ ದ ವರ್ಲ್ಡ್. ಈ ಪ್ಲೇ ಆರಂಭವಾಗುವುದಕ್ಕಿಂತ ಮೊದಲೇ ಕೆಲವೊಂದು ಘಟನೆಗಳು ಆಗುತ್ತದೆ. ತುಂಬ ಇಂಪಾರ್ಟೆಂಟ್ ಘಟನೆಗಳಾಗಿದೆ. ಅದೇನು ಅಂತ ನಿಮಗೆ ಗೊತ್ತಾದರೆ ನಾಟಕದ ಮಧ್ಯಭಾಗದಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. ಹಾಗಿದ್ರೆ ಆ ಘಟನೆಗಳು ಏನು ಅನ್ನೋದನ್ನು ನೋಡೋಣ. ಈ ನಾಟಕದಲ್ಲಿ ಅರಬೆಲ್ಲಾ ಅನ್ನುವವಳು ಹುಡುಗಿ ಇದ್ದಾಳೆ. ಆಕೆಯ ಗಂಡ ನಿಧನ ಹೊಂದಿದ್ದಾರೆ. ಆಕೆಯ ಗಂಡ ಮೃತ್ಯು ಹೊಂದುವ ಮೊದಲು ಒಂದಷ್ಟು ಆಸ್ತಿಯನ್ನು ಅರಬೆಲ್ಲನಿಗೋಸ್ಕರ ಬಿಟ್ಟು ಹೋಗಿದ್ದ. ಹಸ್ಬೆಂಡ್ ಡೆತ್ ಆದ ಮೇಲೆ ಅರಬೆಲ್ಲಾ ಬೇರೊಂದು ಹುಡುಗನೊಟ್ಟಿಗೆ ರಿಲೇಷನ್ಶಿಪ್ ಹೊಂದುತ್ತಾಳೆ. ಆ ವ್ಯಕ್ತಿಯ ಹೆಸರು ಮೀರಾಬೆಲ್. ಕೆಲವೇ ದಿನಗಳಲ್ಲಿ ಅರಬೆಲ್ಲಾ ಆ ರಿಲೇಷನ್ಶಿಪ್ಪನ್ನು ನಿಲ್ಲಿಸಿಬಿಡ್ತಾಳೆ ಮತ್ತು ಫೇನಾಲ್ ಎನ್ನುವ ವ್ಯಕ್ತಿಯನ್ನು ಮದುವೆ ಆಗ್ತಾಳೆ. ಆದರೆ ಮಿರಾಬೆಲ್ಲಿಗೆ ಈ ಎಲ್ಲ ಘಟನೆಗಳ ಕುರಿತು ತುಂಬ ಭಯವಿತ್ತು. ಅರಬೆಲ್ಲನಿಗೆ ನನ್ನೊಂದಿಗಿದ್ದ ಸಂಬಂಧದ ಕುರಿತು ಬೇರೆ ಯಾರತ್ತಾದರೂ ಹೇಳಿದರೆ ಅವಳು ಮತ್ತು ಏನಾದರೂ ಮುಂದೆ ಸಮಸ್ಯೆ ಆದರೆ ಅಂತ ಅವನು ಮಿರಾಬೆಲ್ ಭಯಪಡ್ತಾ ಇದ್ದ. ಮಿರಾಬೆಲ್ ಮತ್ತು ಅರಬೆಲ್ಲಾ ಮುಂದೆಯೂ ಕೂಡ ತನ್ನ ಸ್ನೇಹ ಸಂಬಂಧವನ್ನು ಮುಂದುವರಿಸ್ತಾಳೆ. ಒಳ್ಳೆ ಫ್ರೆಂಡ್ಸ್ ಆಗಿ ಮುಂದುವರಿತಾರೆ. ಆದರೆ ಅರಬೆಲ್ಲನ ಮದುವೆಯೇನೂ ಆಗಿತ್ತು. ಆದರೆ ಮಿರಾಬೆಲ್ ಇನ್ನೂ ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಇದ್ದ. ಈ ಮಿರಾಬೆಲ್ಲಿಗೆ ಅರಬೆಲ್ಲನ ಕಸಿನ್ ಆದ ಮಿಲಮೆಂಟ್ ಪರಿಚಯ ಆಗ್ತಾಳೆ. ಮಿಲಮೆಂಟ್ ಅರಬೆಲ್ಲನ ತಾಯಿ ಲೇಡಿ ವಿಶ್ಬರ್ಡ್ ಜೊತೆ ಅವಳ ಮನೆಯಲ್ಲಿರ್ತಾನೆ. ಈಗ ಮಿರಾಬೆಲ್ ಅರಬೆಲ್ಲನ ಕಸಿನ್ ಆದ ಮಿಲಮೆಂಟ್ನ ಹಿಂದೆ ಬೀಳ್ತಾನೆ. ಅವಳನ್ನು ಮದುವೆಯಾಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದಕ್ಕಾಗಿ ಮಿರಾಬೆಲ್ಲಿಗೆ ಲೇಡಿ ವಿಶ್ಬರ್ಡ್ನ ಸಪೋರ್ಟ್ ಬೇಕಾಗಿತ್ತು. ಮಿರಾಬೆಲ್ ಇದರ ಸಪೋರ್ಟಿಗಾಗಿ ಲೇಡಿ ವಿಶ್ಬರ್ಡ್ನ ಓಲೈಕೆ ಮಾಡಲಿಕ್ಕೆ ಶುರು ಮಾಡಿದ. ಲೇಡಿ ವಿಶ್ಬರ್ಡ್ನ ಕಡೆ ಮಿರಾಬೆಲ್ ತುಂಬ ಅಟೆನ್ಷನ್ ಕೊಡಲಿಕ್ಕೆ ಶುರು ಮಾಡಿದ. ಆದರೆ ಇದು ತುಂಬ ಆಪೋಸಿಟ್ ರಿಯಾಕ್ಷನ್ ಆಗಿ ಬದಲಾಯಿತು. ಅದೇನೆಂದರೆ ಲೇಡಿ ವಿಶ್ಬರ್ಡ್ ಅಂದ್ಕೊಳ್ತಾಳೆ ಇವನು ನನ್ನ ಪ್ರೀತಿಯಲ್ಲಿ ಹುಚ್ಚನಾಗಿದ್ದಾನೆ ಎಂದು. ಲೇಡಿ ವಿಶ್ಬರ್ಡ್ನ ಫ್ರೆಂಡ್ ಆದ ಮಿಸೆಸ್ ಮಾರ್ವುಡ್ ಅನ್ನುವ ಲೇಡಿ ಹೇಳ್ತಾಳೆ. ಅವಳು ನಿಜ ಘಟನೆಯನ್ನು ವಿವರಿಸ್ತಾಳೆ. ಏನಂದರೆ ಅವನು ಮಿರಾಬೆಲ್ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ, ಬದಲಾಗಿ ನಿಮ್ಮ ಮನೆಯಲ್ಲಿರುವ ಮಿಲಮೆಂಟ್ ಅನ್ನೋ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಮಾರ್ವುಡ್ ಲೇಡಿ ವಿಶ್ಬರ್ಡ್ಗೆ ಹೇಳ್ತಾಳೆ. ಇದನ್ನು ಕೇಳಿದ ಲೇಡಿ ವಿಶ್ಬರ್ಡ್ ತುಂಬ ಕೋಪಗೊಳ್ತಾಳೆ. ಏನೇ ಆದರೂ ಮಿರಾಬೆಲ್ ಮತ್ತು ಮಿಲಮೆಂಟ್ ಮದುವೆ ಆಗೋದನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ಲೇಡಿ ವಿಶ್ಬರ್ಡ್ ಮಿರಾಬೆಲ್ನ ಮೇಲೆ ನಿಜವಾಗಿ ಕೋಪಗೊಂಡು ಮಿಲಮೆಂಟ್ ಮತ್ತು ಮಿರಾಬೆಲ್ ಮದುವೆ ಆಗಲೇಬಾರ್ದು ಅಂತ ಡಿಸೈಡ್ ಮಾಡ್ತಾಳೆ. ಇಲ್ಲಿ ಪ್ರಶ್ನೆ ಬರುವಂತಹದ್ದು, ಆಂಟಿಯಾದ ಲೇಡಿ ವಿಶ್ಬರ್ಡ್ನ ಪರ್ಮಿಷನ್ ಇವರ ಮದುವೆಗೆ ಯಾಕೆ ಅಗತ್ಯವಿದೆ ಅನ್ನೋದು. ಏಕೆಂದರೆ ಮಿಲಮೆಂಟ್ ಮತ್ತು ಮಿರಾಬೆಲ್ ಇಬ್ಬರ ಮದುವೆ ಆದರೆ ಅವರಿಗೆ ಒಂದಷ್ಟು ಹಣ ಲೇಡಿ ವಿಶ್ಬರ್ಡ್ನ ಕಡೆಯಿಂದ ಬರೋದಿತ್ತು. ಅದಕ್ಕೋಸ್ಕರ ಅವರು ಮದುವೆಗೆ ಕಾಯ್ತಾ ಇದ್ರು. ನಾಟಕ ಆರಂಭವಾಗುವ ಮುನ್ನಾ ದಿನ ರಾತ್ರಿ ಮಿರಾಬೆಲ್ ಲೇಡಿ ವಿಶ್ಬರ್ಡ್ನ ಮನೆಗೆ ಹೋಗ್ತಾನೆ. ಅಲ್ಲಿ ಒಂದು ಪಾರ್ಟಿ ನಡೀತಾ ಇತ್ತು. ಲೇಡಿ ವಿಶ್ಬರ್ಡ್ನ ಕ್ಲಬ್ಬಿನ ಒಂದಷ್ಟು ಮೆಂಬರ್ಸ್ ಆ ಪಾರ್ಟಿಗೆ ಬಂದಿದ್ದರು. ಲೇಡಿ ವಿಶ್ಬರ್ಡ್ ಮಿರಾಬೆಲ್ಲನನ್ನು ಆ ಪಾರ್ಟಿಯಿಂದ ಹೊರಗೆ ನಡೆಯಲು ಆದೇಶ ಮಾಡ್ತಾಳೆ. ಮಿರಾಬೆಲ್ನಿಗೆ ಆ ಮಾತಲ್ಲಿ ಆಶ್ಚರ್ಯವೇನೂ ಆಗಲಿಲ್ಲ, ಬೇಸರವೂ ಕೂಡ ಆಗಲಿಲ್ಲ. ಆದರೆ ಮಿರಾಬೆಲ್ಲಿಗೆ ಆಶ್ಚರ್ಯವಾದ್ದು ಮಿಲಮೆಂಟ್ ಇದೆಲ್ಲವನ್ನು ನೋಡ್ತಾ ಇದ್ದವಳು ಕೂಡ ಏನು ರಿಪ್ಲೈ ಮಾಡಲಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತೇ ಇದ್ದಳು. ತನ್ನ ಆಂಟಿಗೆ ಈ ವಿಷಯದ ಕುರಿತು ಏನೊಂದು ಹೇಳಲಿಲ್ಲ ಅನ್ನೋದು ಮಿರಾಬೆಲ್ಲಿಗೆ ಆಶ್ಚರ್ಯ ಆಗುತ್ತೆ. ಈಗ ಮಿರಾಬೆಲ್ ಶಪಥ ಮಾಡ್ತಾನೆ. ಏನಂದರೆ ಈ ಲೇಡಿ ವಿಶ್ಬರ್ಡೇ ನಮ್ಮಿಬ್ಬರ ಮದುವೆಗೆ ಪರ್ಮಿಷನನ್ನು ಕೊಡ್ತಾರೆ, ಅವರ ಕೈಯಿಂದಲೇ ನಾನು ಮದುವೆಗೆ ಅವಕಾಶವನ್ನು ಪಡ್ಕೊಳ್ತೇನೆ. ಅದಕ್ಕಾಗಿ ಮಿರಾಬೆಲ್ ಒಂದು ಒಳ್ಳೆಯ ಪ್ಲ್ಯಾನ್ ಮಾಡ್ತಾನೆ. ಅದೇನೆಂದರೆ ಲೇಡಿ ವಿಶ್ಬರ್ಡ್ನ ಮನೆಯ ಕೆಲಸದಾಳಾಗಿದ್ದ ಫಾಯ್ಬಲ್ ಎನ್ನುವ ಮಹಿಳೆಯನ್ನು ಹಣದ ಆಸೆಯನ್ನು ತೋರಿಸಿ ತನ್ನ ಮನೆಯ ನೌಕರನಿಗೆ ಮದುವೆಯನ್ನು ಮಾಡಿಸ್ತಾನೆ. ನನ್ನ ಪ್ಲ್ಯಾನ್ ಏನಾಗಿತ್ತು ಅಂದರೆ, ಫಾಯ್ಬಲ್ ಆ ಮನೆಯ ನೌಕರಿ ಮಾಡ್ತಾ ಇದ್ಲು, ಅಂದರೆ ನೌಕರಾಣಿಯಾಗಿದ್ಲು. ಅವಳಿಗೆ ಆ ಮನೆಯ ಎಲ್ಲ ವಿಷಯಗಳು ಗೊತ್ತಿರ್ತದೆ. ಹಾಗಾಗಿ ನಾನು ಹೇಗಾದರೂ ಮಾಡಿ ಲೇಡಿ ವಿಶ್ಬರ್ಡ್ನ ಈ ವಿಷಯದಲ್ಲಿ ಸೋಲಿಸ್ಬೋದು ಅನ್ನೋದು ಮಿರಾಬೆಲ್ನ ಪ್ಲ್ಯಾನ್ ಆಗಿತ್ತು. ಅದರೊಂದಿಗೆ ಫೇನಾಲ್ ಬಗ್ಗೆ ಕೂಡ ತಿಳ್ಕೊಳ್ಬೋದು ಅನ್ನೋದು ಅವನ ಪ್ಲ್ಯಾನ್ ಆಗಿತ್ತು. ಮುಂದಿನ ಸೀನಲ್ಲಿ ಮಿರಾಬೆಲ್ ಮತ್ತು ಫೇನಾಲ್ ಒಟ್ಟಿಗೆ ಸೇರಿಕೊಂಡು ಕಾರ್ಡ್ಸ್ ಆಡ್ತಾ ಇದ್ರು. ಆ ಆಟದಲ್ಲಿ ಇಬ್ಬರು ದುಶ್ಮನ್ಗಳಾಗಿ, ಅಂದರೆ ವಿರೋಧಿಗಳಾಗಿ ಆಟ ಆಡ್ತಾ ಇದ್ರು. ಮಿರಾಬೆಲ್ ಆಟ ಆಡ್ತಾ ಫೇನಾಲ್ಗೆ ಹೇಳ್ತಾನೆ, ನನಗೆ ಗೊತ್ತಿದೆ ನಿನ್ನ ಫ್ರೆಂಡ್ಶಿಪ್ ಮಾರ್ವರ್ಡ್ನ ಹತ್ತಿರ ಹೋಗ್ತಾ ಇದೆ, ಮಾರ್ವುಡ್ನ ಜೊತೆ ನಿಮಗೆ ತುಂಬ ಫ್ರೆಂಡ್ಶಿಪ್ ಇದೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಮಿಸೆಸ್ ಮಾರ್ವುಡ್ ಲೇಡಿ ವಿಶ್ಬರ್ಡ್ನ ಫ್ರೆಂಡ್ ಆಗಿದ್ಲು. ಈ ಫೇನಾಲ್ನ ಅಟೆನ್ಷನ್ ಮಿಸೆಸ್ ಮಾರ್ವುಡ್ ಕಡೆಗೆ ಇತ್ತು. ಅವರ ಕುಟುಂಬದಲ್ಲಿ ಕೆಲವು ಜನರಿಗೆ ಆ ವಿಷಯ ಗೊತ್ತಿತ್ತು. ಈಗ ಮಿರಾಬೆಲ್ಲನಿಗೂ ಆ ಸತ್ಯ ಗೊತ್ತಾಯಿತು. ಅವರಿಬ್ಬರು ಆಟನೇ ಆಡ್ತಾ ಇದ್ರು. ಅಷ್ಟೊತ್ತಿಗೆ ಮಿರಾಬೆಲ್ನ ಸಹಾಯಕ ಒಬ್ಬ ಬಂದು ಹೇಳ್ತಾನೆ, ಮಿಲಮೆಂಟ್ನ ಮದುವೆಯನ್ನು
ಲೇಡಿ ವಿಶ್ಬರ್ಟ್ ಬೇರೊಂದು ಹುಡುಗನ ಜೊತೆ ಮಾಡ್ತಾ ಇದ್ದಾರೆ. ಆ ಹುಡುಗ ತುಂಬ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳ್ತಾನೆ. ಅವನ ಹೆಸರು ಸರ್ ರೋಲ್ಯಾಂಡ್. ಆದರೆ ಇಲ್ಲಿ ಯಾರಿಗೂ ನಡೀತಾ ಇರುವ ವಿಷಯದ ಸತ್ಯ ಘಟನೆ ಗೊತ್ತಿರಲಿಲ್ಲ. ಮಿರಾಬೆಲ್ ಇದೆಲ್ಲವನ್ನ ತನ್ನ ಪ್ಲಾನ್ ಪ್ರಕಾರ ಮಾಡ್ತಾ ಇದ್ದ. ಸರ್ ರೋಲ್ಯಾಂಡ್ ಅನ್ನುವ ವ್ಯಕ್ತಿ ಇರಲಿಲ್ಲ. ಮಿರಾಬೆಲ್ ತನ್ನ ಒಬ್ಬ ನೌಕರನನ್ನು ಕಳಿಸಿ ಅವನನ್ನು ಆ ಥರ ಆ್ಯಕ್ಟ್ ಮಾಡಿಸ್ತಾ ಇದ್ದ. ಮಿರಾಬೆಲ್ ಯಾವ ಪ್ಲಾನ್ ಹಾಕಿದ್ನೋ ಅದೇ ಥರ ಎಲ್ಲವೂ ಅಚ್ಚುಕಟ್ಟಾಗಿ ನಡೀತಾ ಇತ್ತು. ಆದರೆ ಅವನ ಪ್ಲಾನ್ ಉಲ್ಟಾ ಆದದ್ದು ಮಿಸೆಸ್ ಮಾರ್ವುಡ್ನಿಂದ. ಮಿಸೆಸ್ ಮಾರ್ವುಡ್ ಇದೆಲ್ಲವನ್ನ ಗಮನಿಸ್ತಾ ಇದ್ದವಳಿಗೆ ಮಿರಾಬೆಲ್ನ ಪ್ಲಾನ್ ಎಲ್ಲ ಅರ್ಥ ಆಯಿತು. ಬೇರೇನೇನೂ ಯೋಚಿಸದೆ ತನ್ನ ಫ್ರೆಂಡ್ ಆದ ಫೇನಾಲ್ಗೆ ಎಲ್ಲ ವಿಷಯವನ್ನು ಹೇಳಿಬಿಡ್ತಾಳೆ. ಫೇನಾಲ್ ಮತ್ತು ಮಿಸೆಸ್ ಮಾರ್ವುಡ್ ಯೋಚನೆ ಮಾಡ್ತಾರೆ, ಮಿರಾಬೆಲನ್ನು ಹೇಗಾದರೂ ಈ ವಿಷಯದಲ್ಲಿ ಸೋಲಿಸಬೇಕು ಹಾಗೂ ಲೇಡಿ ವಿಶ್ಬರ್ಟ್ನ ಕೂಡ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ. ನಂತರ ಮಿಲಮೆಂಟ್ ಮಿರಾಬೆಲ್ನ ಪ್ರಪೋಸಲನ್ನು ಒಪ್ಪಿಕೊಳ್ತಾಳೆ. ಈಗ ಕತೆಗೆ ಸರ್ ವಿಲ್ಫುಲ್ ಎನ್ನುವ ವ್ಯಕ್ತಿಯ ಆಗಮನವಾಗ್ತದೆ. ಇವನೊಂದಿಗೆ ಲೇಡಿ ವಿಶ್ಬರ್ಟ್ನ ವಿವಾಹ ನಿಶ್ಚಯವಾಗಿತ್ತು. ಆದರೆ ವಿಲ್ಫುಲ್ ಮಿಲಮೆಂಟ್ಗೆ ಪ್ರಪೋಸ್ ಮಾಡ್ತಾನೆ. ಮಿಲಮೆಂಟ್ ಅದನ್ನು ಒಪ್ಕೊಳ್ಳೋದಿಲ್ಲ. ಅವಳು ನಾನು ಮಿರಾಬೆಲ್ನನ್ನೇ ಮದುವೆಯಾಗೋದು ಎನ್ನುತ್ತಾಳೆ. ಮಿಸೆಸ್ ಮಾರ್ವುಡ್ ಮತ್ತು ಫೇನಾಲ್ ಇಬ್ಬರು ತುಂಬ ಯೋಚನೆ ಮಾಡ್ತಾ ಇದ್ರು, ಹೇಗಾದರೂ ಮಿರಾಬೆಲ್ನ ಪ್ಲ್ಯಾನನ್ನು ಉಲ್ಟಾ ಮಾಡಬೇಕು, ಅವನನ್ನು ನಿಲ್ಲಿಸಬೇಕು ಅಂತ. ಅದರ ಅಂಗವಾಗಿ ಮಿರಾಬೆಲ್ನ ಎಲ್ಲ ಕೆಲಸದವರನ್ನು ಮಿಸೆಸ್ ಮಾರ್ವುಡ್ ಮತ್ತು ಫೇನಾಲ್ ಅರೆಸ್ಟ್ ಮಾಡಿಸ್ತಾರೆ. ಏಕೆಂದರೆ ಈ ಎಲ್ಲ ಪ್ಲ್ಯಾನ್ನಲ್ಲಿ ಮಿರಾಬೆಲ್ಲಿಗೆ ಅವರೆಲ್ಲ ಸಹಕಾರಿಗಳಾಗಿದ್ದರು. ಫೇನಾಲ್ ಡೈರೆಕ್ಟಾಗಿ ಲೇಡಿ ವಿಶ್ಬರ್ಟನ್ನೇ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿದ. ನನಗೆ ಗೊತ್ತಿದೆ ನೀವು ನಿಮ್ಮ ಮಗಳಾದ ಅರಬೆಲ್ಲನನ್ನು ನನ್ನೊಟ್ಟಿಗೆ ಯಾಕೆ ಮದುವೆ ಮಾಡಿಸಿದ್ದೀರಿ ಎನ್ನುವುದು. ಏಕೆಂದರೆ ನಮ್ಮ ಮದುವೆಯ ಮೊದಲು ನಿಮ್ಮ ಮಗಳ ರಿಲೇಷನ್ಶಿಪ್ ಮಿರಾಬೆಲ್ಲನ ಜೊತೆ ಇತ್ತಲ್ವಾ ಎಂದು ಹೇಳ್ತಾನೆ. ನೀವು ನಿಮ್ಮ ಮಗಳ ಮದುವೆಯನ್ನು ನನ್ನೊಂದಿಗೆ ಮಾಡಿ ನನಗೆ ಮೋಸ ಮಾಡಿದ್ದೀರಿ. ಹಾಗಾಗಿ ನಾನು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮನ್ನು ಮತ್ತು ನಿಮ್ಮ ಮಗಳ ಎಲ್ಲ ಕಥೆಗಳನ್ನು ನಾನು ಇಡೀ ನಗರಕ್ಕೆ ಹೇಳಿಕೊಂಡು ಬರ್ತೇನೆ. ಹಾಗೆ ನಡಿಬಾರ್ದು ಅಂತ ಇದ್ದರೆ ನಿಮ್ಮ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಡಬೇಕು ಅಂತ ಫೇನಾಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನಿಮ್ಮೆಲ್ಲ ಆಸ್ತಿ ಅಂದರೆ ಮಿಲಮೆಂಟ್ ಅರಬೆಲ್ಲ ಎಲ್ಲರಿಗೂ ಸಿಗಬೇಕಾದ ಆಸ್ತಿಯನ್ನು ನನಗೊಬ್ಬನಿಗೆ ಕೊಡಬೇಕು ಅಂತ ಆರ್ಡರ್ ಮಾಡ್ತಾನೆ. ಇದರೊಂದಿಗೆ ನನ್ನ ಇನ್ನೊಂದು ಕಂಡೀಷನ್ ಏನಂದರೆ ನೀವು ಯಾರನ್ನು ಕೂಡ ಮದುವೆ ಆಗಬಾರ್ದು. ಏಕೆಂದರೆ ನೀವು ಯಾರನ್ನಾದರೂ ಮದುವೆ ಆದರೆ ಆ ಮದುವೆಯಾದ ವ್ಯಕ್ತಿಗೆ ನಿಮ್ಮೆಲ್ಲ ಆಸ್ತಿ ಹೋಗ್ತದೆ. ಹಾಗಾಗಬಾರ್ದು. ಹಾಗಾಗಿ ನೀವು ಯಾರನ್ನಾದರೂ ಮದುವೆ ಆಗಬೇಕು ಅಂತಂದರೆ ನನ್ನ ಪರ್ಮಿಷನ್ ಇಲ್ಲದೆ ಮದುವೆ ಆಗುವಂತಿಲ್ಲ ಎನ್ನುವ ಕಂಡೀಷನನ್ನು ಫೇನಾಲ್ ಲೇಡಿ ವಿಶ್ಬರ್ಟ್ಗೆ ಹಾಕ್ತಾನೆ. ಈಗ ಮಿಲಮೆಂಟ್ ತನಗೆ ಸಿಗಬೇಕಾದ ಆಸ್ತಿಯನ್ನು ಉಳಿಸಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾಳೆ. ಅವಳು ಹೇಳ್ತಾಳೆ, ನಾನು ಸರ್ ವಿಲ್ಫುಲ್ಲನ್ನು ಮದುವೆ ಆಗಲಿಕ್ಕೆ ರೆಡಿ ಇದ್ದೇನೆ. ಏಕೆಂದರೆ ಅವಳ ಆಸ್ತಿಯನ್ನು ಫೇನಾಲ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಫೇನಾಲ್ ಕೇವಲ ಅರಬೆಲ್ಲ ಮತ್ತು ಲೇಡಿ ವಿಶ್ಬರ್ಟ್ನ ಆಸ್ತಿಯನ್ನು ಕೇಳ್ಬೋದು, ಮಿಲಮೆಂಟ್ನ ಆಸ್ತಿಯನ್ನು ಕೇಳಲಿಕ್ಕೆ ಆಗೋದಿಲ್ಲ ಅನ್ನೋದು ಅವಳ ಉದ್ದೇಶವಾಗಿತ್ತು. ಲೇಡಿ ವಿಶ್ಬರ್ಟ್ನ ಪ್ರತಿಯೊಂದು ವಿಷಯಗಳು ಅವಳ ಕಣ್ಣು ಮುಂದೆ ಕೆಟ್ಟದಾಗಿ ನಡೀತಾ ಇತ್ತು. ಅವಳ ಕೈತಪ್ಪಿ ಹೋಗ್ತಾ ಇತ್ತು. ಈಗ ಲೇಡಿ ವಿಶ್ಬರ್ಟ್ಗೆ ಸಹಾಯ ಮಾಡಲಿಕ್ಕೆ ಮಿರಾಬೆಲ್ ಮುಂದೆ ಬರ್ತಾನೆ. ನೀವು ಎಷ್ಟಂದ್ರೂ ನನ್ನ ಆಂಟಿ, ನಾನು ನಿಮ್ಮನ್ನು ಬಚಾವ್ ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ಅದನ್ನು ಕೇಳಿದ ಲೇಡಿ ವಿಶ್ಬರ್ಟ್ ತುಂಬ ಖುಷಿ ಪಡ್ತಾಳೆ. ಆಯಿತು ಮಗನೇ, ನೀನು ನನಗೆ ಸಹಾಯ ಮಾಡಿದರೆ ನಿನ್ನ ಮತ್ತು ಮಿಲಮೆಂಟ್ನ ಮದುವೆಯನ್ನು ನಾನೇ ನಿಂತು ಮಾಡಿಸ್ತೇನೆ ಅಂತ ಒಪ್ಪಿಕೊಳ್ತಾಳೆ. ಮಿರಾಬೆಲ್ಗೆ ಗೊತ್ತಿದ್ದಂತಹ ದೊಡ್ಡ ಸತ್ಯ ಏನಂದರೆ ಮಿಸೆಸ್ ಮಾರ್ವುಡ್ ಮತ್ತು ಫೇನಾಲ್ಗೆ ಇಬ್ಬರಿಗೆ ರಿಲೇಷನ್ಶಿಪ್ ಇದೆ ಅನ್ನೋದು. ಆದರೆ ಇದನ್ನು ಕೇಳಿದ ಲೇಡಿ ವಿಶ್ಬರ್ಟ್ ತುಂಬ ಆಶ್ಚರ್ಯಪಡ್ತಾಳೆ. ಇದು ನಿನ್ನ ಪ್ಲ್ಯಾನಾ ಅಂತ ಮಿರಾಬೆಲ್ನ ಹತ್ರ ಕೇಳ್ತಾಳೆ. ಅಲ್ಲ ಅಂತ ಮಿರಾಬೆಲ್ ಹೇಳ್ತಾನೆ. ಅದಲ್ಲದೆ ಮಿರಾಬೆಲ್ ಇನ್ನೊಂದು ದೊಡ್ಡ ಪ್ಲ್ಯಾನ್ ಕೂಡ ಮಾಡಿದ್ದ. ಪ್ಲ್ಯಾನ್ನಲ್ಲಿ ಅವನು ಫೇನಾಲನ್ನು ಸಿಕ್ಕಿಸಿ ಹಾಕಿದ್ದ. ಇದೇ ಆರಂಭದಲ್ಲಿ ಮಿರಾಬೆಲ್ ಮತ್ತು ಅರಬೆಲ್ಲ ಇಬ್ಬರು ಕ್ಲೋಸ್ ಆಗಿದ್ದರು. ಮುಂದೆ ಅರಬೆಲ್ಲನ ಮದುವೆಯನ್ನು ಫೇನಾಲ್ ಜೊತೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅರಬೆಲ್ಲ ತನ್ನ ಎಲ್ಲ ಆಸ್ತಿಯ ಟ್ರಸ್ಟಿಯನ್ನಾಗಿ ಮಿರಾಬೆಲ್ಲನನ್ನು ನೇಮಿಸಿದ್ದಳು. ಇವತ್ತಲ್ಲ ನಾಳೆಯಾದರೂ ಫೇನಾಲ್ ನಮಗೆಲ್ಲರಿಗೂ ಮೋಸ ಮಾಡಲಿಕ್ಕೆ ರೆಡಿ ಇರ್ತಾನೆ. ಇದನ್ನು ತಡೆಯುವುದಕ್ಕೋಸ್ಕರ ಈ ಪ್ಲ್ಯಾನ್ ಮಾಡಬೇಕು ಅಂತ ಇಬ್ಬರು ಯೋಚನೆ ಮಾಡ್ತಾರೆ. ಈಗ ಫೇನಾಲ್ಗೆ ತನ್ನ ಹೆಂಡತಿಯಾದ ಅರಬೆಲ್ಲನ ಆಸ್ತಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ಇದನ್ನು ಕೇಳಿದ ಫೇನಾಲ್ ಸೋತು ಹೋಗ್ತಾನೆ. ಇಲ್ಲಿ ಫೇನಾಲ್ ಮತ್ತು ಮಾರ್ವುಡ್ ಅವರ ಎರಡೂ ಪ್ಲ್ಯಾನ್ಗಳು ಸೋತು ಹೋಗ್ತದೆ. ಅರಬೆಲ್ಲ ಲೇಡಿ ವಿಶ್ಬರ್ಟ್ ಅವರ ರೆಪ್ಯುಟೇಷನ್ ಕೂಡ ಉಳಿತದೆ. ಮಧ್ಯದಲ್ಲಿ ಬಂದಂತಹ ಸರ್ ವಿಲ್ಫುಲ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದ. ಅವನು ಮಿರಾಬೆಲ್ ಮತ್ತು ಮಿಲಮೆಂಟ್ನ ಮದುವೆಯನ್ನು ಮಾಡಿಸಲಿಕ್ಕೆ ಮುಂದೆ ಬರ್ತಾನೆ. ಮಿರಾಬೆಲ್ ಹಾಗೂ ಮಿಲಮೆಂಟನ ಮದುವೆಗೆ ಆಂಟಿಯಾದ ಲೇಡಿ ವಿಶ್ಬರ್ಟ್ ಕೂಡ ಸಪೋರ್ಟ್ ಮಾಡ್ತಾಳೆ. ಮಿರಾಬೆಲ್ ಕೊನೆಗೆ ತನ್ನ ಎಲ್ಲ ಆಸ್ತಿಯನ್ನು ಅರಬೆಲ್ಲನ ಹೆಸರಿಗೆ ಪುನಃ ಬರೆದು ಬಿಡ್ತಾನೆ. ಕೊನೆಗೆ ಮಿರಾಬೆಲ್ ಹೇಳ್ತಾನೆ, ಆಸ್ತಿ ಅನ್ನೋದು ದುರಾಸೆಗೆ ಮಾರ್ಗವಾಗುತ್ತದೆ. ನಿನ್ನ ದುರಾಸೆಯ ಪತಿಯಾದ ಫೇನಾಲ್ನಿಂದ ಈ ಆಸ್ತಿಯನ್ನು ನೀನು ರಕ್ಷಿಸಬೇಕು ಅಂತ ಹೇಳ್ತಾನೆ. ಈ ಮಾತಿನೊಂದಿಗೆ ಈ ನಾಟಕದ ಕನ್ನಡ ವಿವರಣೆ ಕೊನೆಗೊಳ್ಳುತ್ತದೆ. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಯೂಸ್ಫುಲ್ ಅನ್ನಿಸಿದ್ರೂ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.